ಯಾಕೆ ಜನರು ಇವತ್ತು ಬದಲಾಗ್ತಾ ಇಲ್ಲ? ಯಾಕೆ ಬದಲಾಗ್ತಾ ಇಲ್ಲ ಅಂದ್ರೆ ಇವತ್ತು ಜನರಿಗೆ ಕೃಪೆ ಕಾಲದಲ್ಲಿ ಇರೋದ್ರಿಂದ ತಪ್ಪು ಮಾಡಿದ್ರು ಕೂಡ ದೇವರು ಹೊಡಿತಾ ಇಲ್ಲ. ಇವತ್ತು ಜನರು ಪಾಪ ಮಾಡಿದ್ರು ಕೂಡ ಇವತ್ತು ದೇವರು ಶಿಕ್ಷಿಸ್ತಾ ಇಲ್ಲ. ಜನರು ತಪ್ಪ ದಾರಿಯಲ್ಲಿ ನಡೀತಾ ಇದ್ರು ದೇವರು ಶಿಕ್ಷಿಸ್ತಾ ಇಲ್ಲ. ಯಾಕೆ ಗೊತ್ತಾ? ದೇವರು ತಪ್ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲ, ದೇವರು ಪಾಪಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲ. ಯಾಕೆ ಅಂದ್ರೆ ದೇವರು ಕಾಯ್ತಾ ಇದ್ದಾನೆ. ಜನರು ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ, ನಾಡಿದ್ದು ಬದಲಾಗ್ತಾರೆ, ಮುಂದಿನ ವರ್ಷ ಬದಲಾಗ್ತಾರೆ. ಈ ರೀತಿಯಾಗಿ ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಇವತ್ತು ನಾವು ಬದುಕಿದ್ದು ಏನೋ ನಾವು ಗ್ರೇಟ್ ಅಂತ ಅಲ್ಲ, ಇವತ್ತು ನಾವು ಬದುಕಿದ್ದು ಏನೋ ನಾವು ಭಕ್ತಿವಂತರಂತ ಅಲ್ಲ, ಇವತ್ತು ನಾವು ಬದುಕಿದ್ದು ಏನೋ ಸಭೆಗೆ ಬರ್ತಾ ಇದೀವಿ, ಉಪವಾಸ ಮಾಡ್ತಾ ಇದ್ದೀವಿ, ನಾವು ಭಕ್ತಿವಂತರು ನೀತಿವಂತರು ಎಂಬುದಾಗಿ ಅಲ್ಲ. ಇವತ್ತು ನಾವು ಬದುಕಿದ್ದು ದೇವರ ಕೃಪೆ. ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಯಾವ ಕೃಪೆ? ಇವತ್ತು ಇವನು ಬದಲಾಗಬಹುದು, ನಾಳೆ ಇವನು ಬದಲಾಗಬಹುದು, ಸರಿಯಾದ ದಾರಿಗೆ ನಾಳೆ ಬರಬಹುದು.